ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಕಂಟಿನ್ಯೂಷನ್ ಆಫ್ ದ ಲ್ಯಾಂಡ್ ಸರ್ವೇರ್ ಮಾಡೋಣ ಅಂತ. ಲ್ಯಾಂಡ್ ಸರ್ವೆ ಕ್ಲಾಸಸ್ ನಾನು ಈಗಾಗಲೇ ಫಿಸಿಕ್ಸ್ ಹಾಗೂ ಮ್ಯಾಥಮೆಟಿಕ್ಸ್ ತುಂಬ ಕ್ಲಾಸಸ್ ಮಾಡಿದ್ದೀನಿ, ಹಾಗೂ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಹಾಕೋ ಪ್ರತಿ ನೆಕ್ಸ್ಟ್ ವಿಡಿಯೋನು ಅಪ್ಡೇಟ್ ಸಹ ಗೊತ್ತಾಗುತ್ತೆ ಗೆಳೆಯರೆ. ಓಕೆ, ಸೊ ಈಗ ನಾವು ಈಗಾಗಲೇ ಡಿಸ್ಕಸ್ ಮಾಡಿರೋಂಥ ಟಾಪಿಕ್ಸ್ ನೋಡ್ಕೊಂಡ್ರೆ, ಇಂಟ್ರೊಡಕ್ಷನ್ ಡಿಸ್ಕಸ್ ಮಾಡಿದ್ದೀವಿ, ರೈಟ್, ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಡಿಸ್ಕಸ್ ಮಾಡಿದ್ದೀವಿ, ಅಂಡ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಸಹ ಡಿಸ್ಕಸ್ ಮಾಡಿದ್ವಿ, ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಸಹ ನಿನ್ನೆ ನಾವು ನೋಡಿದ್ವಿ. ಸೊ ಇವತ್ತು ಬಂದು ನಾವು ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ ಅನ್ನೋ ಇಂಪಾರ್ಟೆಂಟ್ ಟಾಪಿಕ್ಸ್ ವಿತ್ ರಿಲೇಟೆಡ್ ಟು ವಿಸಿಬಲ್ ಲೈಟ್, ಇನ್ಫ್ರಾರೆಡ್ ರೇಡಿಯೇಷನ್, ಹಾಗೂ ಅಲ್ಟ್ರಾವೈಲೆಟ್ ರೇಡಿಯೇಷನ್, ಎಕ್ಸ್ ರೇಸ್, ಗಾಮಾ ರೇಸ್, ಮೈಕ್ರೋವೇವ್ಸ್ ಅಂಡ್ ರೇಡಿಯೋ ವೇವ್ಸ್ ನೋಡೋಣ. ಅದಾದ ನಂತರ ಲೇಸರು ಸಹ ಇವತ್ತೇ ಚೆಕ್ ಮಾಡ್ಬಿಡೋಣ. ಏನೇನಿದೆ, ಇಂಪಾರ್ಟೆನ್ಸ್ ಏನಿದೆ ಅನ್ನೋದು ಇವತ್ತೇ ಡೀಟೇಲ್ ಆಗಿ ರೀಡ್ ಮಾಡೋಣ ಗೆಳೆಯರೆ. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೇಸರ್ ರೇಡಿಯೇಷನ್ ಏನಿದೆ ಅನ್ನೋದು ಇವತ್ತು ರೀಡ್ ಮಾಡೋಣ. ಸೊ ಲೆಟ್ ಅಸ್ ಕಂಟಿನ್ಯೂ ದ ಸೆಷನ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ಓಕೆ, ಅಂಡ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳ್ತಿರೋಂಥ ವಿಚಾರ ಏನಂತಂದ್ರೆ, ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಡೂ ನಾಟ್ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ನ ಮಿಸ್ ಮಾಡ್ಕೋತೀರಾ. ಓಕೆ, ಸೊ ಕಂಟಿನ್ಯೂ ಗೈಸ್, ಲೆಟ್ ಅಸ್ ಕಂಟಿನ್ಯೂ ಅಂಡ್ ಬಿ ಇನ್ ದ ಟಚ್. ಗೈಸ್, ಈಗ ನೀವು ಡಿಸ್ಕಸ್ ಮಾಡೋದಾದ್ರೆ, ನಾನು ನಿನ್ನೆ ನಿಮಗೆ ಹೇಳಿರೋ ಹಾಗೆ ನನ್ನ ಹಳೆ ವಿಡಿಯೋನಲ್ಲಿ ರಿಲೇಟೆಡ್ ಟು ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಸ್ಪೆಕ್ಟ್ರಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಎಲ್ಲ ವೇರಿಯಸ್ ಟೈಪ್ಸ್ ಆಫ್ ವೇವ್ಸ್ ನ ಸಹ ನೋಡಿದ್ವಿ. ಗಾಮಾ ರೇಸ್, ಎಕ್ಸ್ ರೇ, ಅಲ್ಟ್ರಾವೈಲೆಟ್ ರೇಸ್, ವಿಸಿಬಲ್ ಲೈಟ್, ಇನ್ಫ್ರಾರೆಡ್ ರೇಸ್, ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್. ಓಕೆ, ಲಾಂಗ್ ರೇಂಜ್ ರೇಡಿಯೋ ವೇವ್ಸ್. ಓಕೆ, ಸೊ ಇಷ್ಟೆಲ್ಲ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಈ ಪರ್ಟಿಕ್ಯುಲರ್ ಪೋರ್ಷನ್ ಅಲ್ಲಿ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಪ್ಪ ಇರುತ್ತೆ ಅಂತಂದ್ರೆ ದ ಗಾಮಾ ರೇಸ್. ಓಕೆ, ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಲೋಯೆಸ್ಟ್ ಬಂದು ನಿಮಗೆ ಫ್ರೀಕ್ವೆನ್ಸಿ ರೇಡಿಯೋ ವೇವ್ಸ್ ಲೋಯೆಸ್ಟ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಬಟ್ ವೇವ್ ಲೆಂತ್ ವೈಸಾ ರಿವರ್ಸ್ ಅಲ್ಲಿ ಇರುತ್ತೆ. ಗಾಮಾ ರೇಸ್ ವೇವ್ ಲೆಂತ್ ಕಡಿಮೆ ಇರುತ್ತೆ, ವೇರ್ ಆಸ್ ರೇಡಿಯೋ ವೇವ್ಸ್ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಸೊ ವಿಸಿಬಲ್ ಲೈಟ್ ಮಾತ್ರ ವೆರಿ ಇಂಪಾರ್ಟೆಂಟ್, ಮರಿಬೇಡಿ. ವಿಸಿಬಲ್ ಲೈಟ್ ನ ಮಾತ್ರ ಮರಿಬೇಡಿ. ಯಾವ ರೇಡಿಯೇಷನ್ ಯಾವ ವೇವ್ ಲೆಂತ್ ಅಲ್ಲಿ ಬರುತ್ತೆ ಇದಂತ ಹೇಳ್ಬಿಟ್ಟು, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದರಲ್ಲಿ ವಿಸಿಬಲ್ ಲೈಟ್ ಅನ್ನೋದು ನಾವು ಪ್ರತಿ ದಿನನಿತ್ಯ ನೋಡುವಂತಹ ವಿಸಿಬಲ್ ಲೈಟ್. ಇದ್ರ ಮೇಲೆ ಕ್ವಶನ್ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. 400 ನ್ಯಾನೋಮೀಟರ್ ಇಂದ 700 ನ್ಯಾನೋಮೀಟರ್ ತನಕ ಇರುತ್ತೆ ಗೆಳೆಯರೆ. ಓಕೆ, ಸೊ ಈಗ ನೀವು ವಿಸಿಬಲ್ ಲೈಟ್ ಅಲ್ಲಿ 400 ನ್ಯಾನೋಮೀಟರ್ ಅಂದ್ರೆ ವೈಲೆಟ್ ಲೈಟ್ ಬರುತ್ತೆ. ಸೊ ಆದ ನಂತರ VIBGYOR ಅಂತ ಏನ್ ಕರಿತೀವಿ, ಸೊ ವಿಬ್ಗಯಾರ್ ಅಂತ ಹೇಳ್ಬಿಟ್ಟು ನಿಮಗೆ ರೆಡ್ ಬಂದ್ಬಿಟ್ಟು ಹೈಯೆಸ್ಟ್ ವೇವ್ ಲೆಂತ್ ಅಲ್ಲಿ ಇರುತ್ತೆ, ಬಟ್ ವಿತ್ ಲೆಸರ್ ಫ್ರೀಕ್ವೆನ್ಸಿ. ಓಕೆ, ಸೊ ಈ ಪರ್ಟಿಕ್ಯುಲರ್ ಟೇಬಲ್ ನಿಮಗೆ ಚೆನ್ನಾಗಿ ರಟ್ಟ ಹಾಕೊಳ್ಳಿ. ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ, ಯಾವ್ದು ಥರ್ಡ್ ಬರುತ್ತೆ, ಯಾವ್ದು ನಡದಲ್ಲಿ ಯಾವ್ದು ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಎಕ್ಸ್ರೇ ಈಸ್ ಇನ್ ಬಿಟ್ವೀನ್ ವಾಟ್ ವೇವ್ಸ್ ಅಥವಾ ವಾಟ್ ವೇವ್ ಫಾರ್ಮ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕೇಳಿದ್ರೆ ನೀವು ಹೇಳ್ಬೇಕು ಎಕ್ಸ್ರೇ ಈಸ್ ಲೈಯಿಂಗ್ ಬಿಟ್ವೀನ್ ಅಲ್ಟ್ರಾವೈಲೆಟ್ ರೇಸ್ ಹಾಗೂ ಗಾಮಾ ರೇಸ್, ಇವೆರಡು ನಡದಲ್ಲಿ ಮಾತ್ರನೇ ಇರುತ್ತೆ. ಅದೇ ತರ ವಿಸಿಬಲ್ ಲೈಟ್ ಸಹ ಕೇಳಬಹುದು. ತುಂಬಾ ಸಲ ವಿಸಿಬಲ್ ಲೈಟ್ ಕೇಳಿದರೆ, ವಿಸಿಬಲ್ ಲೈಟ್ ಲೈಸ್ ಇನ್ ಬಿಟ್ವೀನ್ ಆಫ್ ಅಲ್ಟ್ರಾವೈಲೆಟ್ ಅಂಡ್ ಇನ್ಫ್ರಾರೆಡ್ ರೇಸ್. ಓಕೆ, ಸೊ ಇದರಲ್ಲಿ ಯಾವುದೇ ತರ ಶಾರ್ಟ್ ಕಟ್ ಮೆಥಡ್ ಇಲ್ಲ, ಇದನ್ನ ನೆನ್ಪಿಟ್ಕೊಳ್ಳೇಬೇಕು ಗೈಸ್ ನೀವು. ಈ ವೇವ್ ಫಾರ್ಮ್ಸ್, ಈ ವೇವ್ ಲೆಂತ್ ಅಂದ್ರೆ ಈ ವೇವ್ ಫಾರ್ಮಿನ ಟೇಬಲ್ ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ನಾವು ಅಪ್ಲಿಕೇಶನ್ಸ್ ಅಲ್ಲಿ ಹೋಗೋದಾದ್ರೆ, ಪ್ರತಿಯೊಂದಕ್ಕೆ ಅದಕ್ಕೆ ಆದಂತಹ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ ಇರುತ್ತೆ ಗೈಸ್. ನೋಡಿ, ಇಲ್ಲಿ ನಾವೇನ್ ನೋಡ್ತಾ ಇದೀವಿ, ಇದು ಒಂದು ವೇವ್ ಫಾರ್ಮ್. ಓಕೆ, ಇದು ಒಂದು ವೇವ್ ಫಾರ್ಮ್ ಗೈಸ್. ಸೊ ಇಲ್ಲಿ ಏನ್ ತೋರಿಸಿದಾರೆ ಅವರು, ಈ ತರ ವೇವ್ ಫಾರ್ಮ್ ಹಿಂಗ್ ಹೋಗುತ್ತೆ ಅಂತ. ಈ ಪರ್ಟಿಕ್ಯುಲರ್ ಪೋರ್ಷನ್ ಏನ್ ನೋಡ್ತಾರೆ, ಇಲ್ಲಿ ನೋಡಿ ಕಲರ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ರೈನ್ಬೋ ಕಲರ್ ಕಾಣ್ತಾ ಇದೆ ನೋಡಿ, VIBGYOR ಅಂದ್ರೆ ಇಲ್ಲಿ ನೋಡಿ ಆರ್ ಇಂದ ಸ್ಟಾರ್ಟ್ ಆಗಿದೆ. ಓಕೆ, ವೈಲೆಟ್ಗೆ ಇಲ್ಲಿ ಎಂಡ್ ಆಗಿದೆ. ಸೊ ಅಂದ್ರೆ ನಿಮಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಟು ಲೋಯೆಸ್ಟ್, ಅಲ್ಲ ಹೈಯೆಸ್ಟ್ ವೇವ್ ಲೆಂತ್ ಟು ಲೋಯೆಸ್ಟ್ ವೇವ್ ಲೆಂತ್ ನೋಡ್ಕೊಳೋದಾದ್ರೆ, ಹೈಯೆಸ್ಟ್ ವೇವ್ ಲೆಂತ್ ಯಾವುದು, ರೇಡಿಯೋ ವೇವ್ಸ್, ಆದ ನಂತರ ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ವೇವ್ಸ್, ಆದ್ಮೇಲೆ ವಿಸಿಬಲ್ ಲೈಟ್ ಆದ್ಮೇಲೆ ಅಲ್ಟ್ರಾವೈಲೆಟ್, ಎಕ್ಸ್ ರೇಸ್, ಗಾಮಾ ರೇಸ್. ಸೊ ಈ ವೇವ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಅದರದ ಎನರ್ಜಿ ಸಹ ನಿಮ್ಗೆ ಗೊತ್ತಿರ್ಬೇಕು. ಎಷ್ಟು ಎಲೆಕ್ಟ್ರಾನ್ ವೋಲ್ಟ್ಸ್ ಇರುತ್ತೆ ರಫ್ ಆಗಿ ಅಂತಂದ್ರೆ ನೋಡಿ, ಎಷ್ಟು ಎಲೆಕ್ಟ್ರಾನ್ ವೋಲ್ಟ್ಸ್ ನಿಮಗೆ ನೋಡಿ ಕಡಿಮೆ ಇದೆ, ಎಲ್ಲಿ ವೇವ್ ಲೆಂತ್ ಜಾಸ್ತಿ ಇರುತ್ತೆ ಅಲ್ಲಿ ನಿಮಗೆ, ಸಾರಿ, ಎಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಅಲ್ಲಿ ನಿಮಗೆ ವೇವ್ ಲೆಂತ್ ಕಡಿಮೆ ಇರುತ್ತೆ. ಎಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಅಲ್ಲಿ ವೇವ್ ಲೆಂತ್ ಕಡಿಮೆ ಇರುತ್ತೆ. ಸೊ ಈಗ ಈ ಪರ್ಟಿಕ್ಯುಲರ್ ಪೋರ್ಷನ್ ನೋಡೋದಾದ್ರೆ, ನಿಮಗೆ ಫ್ರೀಕ್ವೆನ್ಸಿ ಕಡಿಮೆ ಇದೆ ನೋಡಿ, ಇಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇದೆ, ವೇವ್ ಲೆಂತ್ ಜಾಸ್ತಿ ಇದೆ.
ರೇಡಿಯೋ ವೇವ್ಸ್ ಏನು ವೇವ್ಲೆಂತ್ ಜಾಸ್ತಿ ಇರುತ್ತೆ, ಸೊ ಫ್ರೀಕ್ವೆನ್ಸಿ ಕಡಿಮೆ ಇದೆ. ಸೊ ಈ ಫ್ರೀಕ್ವೆನ್ಸಿ ಕಡಿಮೆ ಇದ್ದಾಗ ನಿಮಗೆ ಎನರ್ಜಿ ಸಹ ಕಡಿಮೆ ಇರುತ್ತೆ ನೆನ್ಪಿಟ್ಕೊಳ್ಳಿ. ಇದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ತಿಳ್ಕೊಬೋದು ನೀವು. ಓಕೆ, ಹೇಗೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಎನರ್ಜಿ ಲೆವೆಲ್ಸ್ ಸಹ ಜಾಸ್ತಿ ಆಗ್ತಾ ಹೋಗ್ತದೆ ನೋಡಿ. 10⁶ ಅಲ್ಲಿದೆ ಪಾಸಿಟಿವ್ ವ್ಯಾಲ್ಯೂ. ಓಕೆ, ಸೊ ಎನರ್ಜಿ ಯಾವುದಕ್ಕೆ ಜಾಸ್ತಿ ಅಂತಾನು ಕೇಳ್ಬೋದು ನಿಮಗೆ. ಫ್ರೀಕ್ವೆನ್ಸಿಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎನರ್ಜಿ ಇರುತ್ತೆ. ಓಕೆ, ಅದೊಂದು ರಫ್ ಆಗಿ ನೆನ್ಪಿಟ್ಕೊಳ್ಳಿ. ಈ ವ್ಯಾಲ್ಯೂಸ್ ಏನ್ ಡೈರೆಕ್ಟ್ ಆಗಿ ನಿಮ್ಗೆ ಯಾವುದು ವ್ಯಾಲ್ಯೂ ಕೇಳಲ್ಲ, ಬಟ್ ವಿಸಿಬಲ್ ಲೈಟ್ ಮಾತ್ರ ನೆನ್ಪಿಟ್ಕೊಳ್ಳಿ. ಎನರ್ಜಿ ಡೆನ್ಸಿಟಿ ಇಟ್ ಲೈಸ್ ಬಿಟ್ವೀನ್ 1.7 to 3.1. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ. ಏನದು ಎಲೆಕ್ಟ್ರಾನ್ ವೋಲ್ಟ್ಸ್, ಏನಿದು ಎಲೆಕ್ಟ್ರಾನ್ ವೋಲ್ಟ್ಸ್ 1.7 ಎಲೆಕ್ಟ್ರಾನ್ ವೋಲ್ಟ್ಸ್ ಇಂದ 3.1 ಎಲೆಕ್ಟ್ರಾನ್ ವೋಲ್ಟ್ಸ್ ಇರುತ್ತೆ. ಈಗ ಅಪ್ಲಿಕೇಶನ್ಸ್ ಕಡೆ ಬರೋದಾದ್ರೆ, ಅಪ್ಲಿಕೇಶನ್ಸ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಅಪ್ಲಿಕೇಶನ್ ಇದು ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ನೋಡಿ. ಅಪ್ಲಿಕೇಶನ್ಸ್ ಆಫ್ ರೇಡಿಯೋ ವೇವ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ರೇಡಿಯೋ ಸ್ಟೇಷನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಹಾಗೂ ಟೆಲಿವಿಷನ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ. ಮೈಕ್ರೋವೇವ್ಸ್ ಅಂತಂದ್ರೆ ಎಲ್ಲಿ ನಾವು ಪ್ರತಿ ದಿನನಿತ್ಯ ಯೂಸ್ ಮಾಡುವಂತ ಟೆಲಿಫೋನ್ ಬಂದ್ಬಿಟ್ಟು ಮೈಕ್ರೋವೇವ್ಸ್ ಯೂಸ್ ಮಾಡುತ್ತೆ. ಸೊ ಮೈಕ್ರೋವೇವ್ಸಿನ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂದ್ರೆ ಇಟ್ ಲೈಸ್ ಬಿಟ್ವೀನ್ 10⁻11 to 10⁻13. ಅದು ನೆನ್ಪಿಟ್ಕೋಬೇಕು. ಓಕೆ, ಅದಾದ ನಂತರ ರೇಡಾರ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ರೆಡಾರ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ವೆದರ್ ಫೋರ್ಕಾಸ್ಟ್ಗೆಲ್ಲ ರೆಡಾರೇ ನಾವು ಯೂಸ್ ಮಾಡೋದು, ವೆದರ್ ಫೋರ್ಕಾಸ್ಟ್ ಮಾಡೋದಕ್ಕೆ. ಆದ್ಮೇಲೆ ವೆದರಿನ ಡಾಟಾ ಹಾಗೂ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಹೇಗಿದೆ ಏನಂತ ಎಲ್ಲ ಅನಾಲಿಸಿಸ್ ಮಾಡೋದು ರೆಡಾರೇ. ಸೊ ರೆಡಾರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಗೈಸ್. ಅಂಡ್ ರೆಡಾರ್ ಅಲ್ಲಿ ಮೈಕ್ರೋವೇವ್ಸ್ ಯೂಸ್ ಮಾಡ್ತೀವಿ. ಅಂಡ್ ಕುಕಿಂಗ್ ಅಲ್ಲಿ ಸಹ ನಾವು ಕುಕಿಂಗ್ ಅಂತಂದ್ರೆ ಏನು, ಕುಕಿಂಗ್ ಓವನ್ಸ್ ಇರ್ಬೋದು, ಮೈಕ್ರೋವೇವ್ ಓವನ್ ಅಂತ ಕರಿತೀವಿ ನಾವು, ರೇಡಿಯೋ ವೇವ್ ಓವನ್ ಅಂತ ಎಲ್ಲೂ ಕರೆಯಲ್ಲ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಮೈಕ್ರೋವೇವ್ನ ಅಪ್ಲಿಕೇಶನ್ಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಇಟ್ ಕಮ್ಸ್ ಇನ್ ಆಲ್ ಟೈಪ್ಸ್ ಆಫ್ ಕುಕಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ. ಕುಕಿಂಗ್ ಅಂತಂದ್ರೆ ಏನು, ಮೈಕ್ರೋವೇವ್ ಓವನ್ ಬಂತು. ಓಕೆ, ಆದ್ಮೇಲೆ ಇಂಡಕ್ಷನ್ ಸ್ಟವ್ ಅಂತಂದ್ರೆ ಅಲ್ಲಿ ವೇವ್ಸ್ ಯಾವುದೇ ಯೂಸ್ ಮಾಡಲ್ಲ, ಅಲ್ಲಿ ಎಲೆಕ್ಟ್ರಿಕ್ ಎನರ್ಜಿ ಯೂಸ್ ಮಾಡ್ತೀವಿ, ಅದು ನೆನ್ಪಿಟ್ಕೊಳ್ಳಿ. ಓಕೆ, ಟೆಲಿಫೋನ್ಸ್ ಅಲ್ಲಿ ನಾವು ಜಾಸ್ತಿ ಮೈಕ್ರೋವೇವ್ಸ್ ಯೂಸ್ ಮಾಡೋದು, ಜಾಸ್ತಿ ಯೂಸ್ ಮಾಡೋದೇ ಮೈಕ್ರೋವೇವ್ಸ್. ಆದ ನಂತರ ವೈಫೈ ಅಂತಂದ್ರೆ ವೈರ್ಲೆಸ್ ಫಿಡೆಲಿಟಿ. ವೈಫೈ ಅಂದ್ರೆ ವೈರ್ಲೆಸ್ ಫಿಡೆಲಿಟಿ, ಇದೇ ತರ ಲೈಫೈ ಅಂತಾನು ಬಂದಿದೆ. ಅದು ಲೈಫೈ ಅನ್ನೋದು ನಮಗೆ ವಿಸಿಬಲ್ ಲೈಟ್ ಅಲ್ಲಿ ಬರುತ್ತೆ. ಏನಿದು ಲೈಟ್ ಫಿಡೆಲಿಟಿ ಅಂತ, ಏನಿದು ಲೈಟ್ ಫಿಡೆಲಿಟಿ. ಸೊ ವೈಫೈ ಬಂದ್ಬಿಟ್ಟು ಯೂಸ್ ಮಾಡೋದು ಮೈಕ್ರೋವೇವ್ಸ್ ನೆನ್ಪಿಟ್ಕೊಳ್ಳಿ. ಆದ್ಮೇಲೆ ಇನ್ಫ್ರಾರೆಡ್ ವೇವ್ಸ್ ಏನ್ ಯೂಸ್ ಮಾಡುತ್ತೆ, ಹೀಟಿಂಗ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಿ. ಹೀಟಿಂಗ್ ಬರೀ ಹೀಟ್ ಮಾಡೋದಕ್ಕೆ. ಓಕೆ, ದೂರದಿಂದ ಹೀಟ್ ಮಾಡಬೇಕು ಅಂತಂದ್ರೆ ನಾವು ಇನ್ಫ್ರಾರೆಡ್ ವೇವ್ಸ್ ಇಂದ ಹೀಟ್ ಮಾಡ್ಬೋದು. ವೇವ್ಸ್ ಅಂತಂದ್ರೆ ಬರೀ ಶಾರ್ಟ್ ರೇಂಜ್ ಅಲ್ಲಿ ಬಟ್ ಹೈ ಇಂಟೆನ್ಸಿಟಿನಿಂದ ಹೀಟ್ ಮಾಡ್ಬೋದು. ಇನ್ಫ್ರಾರೆಡ್ ವೇವ್ಸ್ ಅಂತಂದ್ರೆ ಲಾಂಗ್ ರೇಂಜ್ ಇಂದ ನಾವು ಹೀಟ್ ಮಾಡ್ಬೋದು ಗಾಯ್ಸ್, ನೆನ್ಪಿಟ್ಕೊಳ್ಳಿ. ಲಾಂಗ್ ರೇಂಜ್ ಇಂದ ಯೂಸ್ ಮಾಡ್ಬೋದು ಅಂದ್ರೆ ಏನ್ ಮೀನಿಂಗು, ಲಾಂಗ್ ರೇಂಜ್ ಇಂದ ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದು ವೇವ್ ಲೆಂತ್ ಕಡಿಮೆ ಇದ್ರೂ ಸಹ ನಾವು ಹೀಟಿಂಗ್ ನ ಮಾಡ್ಬೋದು. ದಟ್ ಈಸ್ ಪಾಸಿಬಲ್ ಬೈ ಇನ್ಫ್ರಾರೆಡ್ ವೇವ್ಸ್. ಓಕೆ, ಅದೇ ತರ ಇನ್ಫ್ರಾರೆಡ್ ಲ್ಯಾಂಪ್ಸ್, ಇನ್ಫ್ರಾರೆಡ್ ಕ್ಯಾಮರಾಸ್. ಏನಿದೆ ಇನ್ಫ್ರಾರೆಡ್ ಕ್ಯಾಮರಾಸ್, ಇನ್ಫ್ರಾರೆಡ್ ಲೈಟ್ಸ್ ಏನ್ ಮಾಡುತ್ತೆ ಗೈಸ್, ದೂರದಿಂದನೂ ಸಹ ನೀವು ಮಾನಿಟರ್ ಮಾಡಬಹುದು. ದಟ್ ಈಸ್ ಬೈ ದ ಹೆಲ್ಪ್ ಆಫ್ ಇನ್ಫ್ರಾರೆಡ್ ವೇವ್ಸ್. ನೀವು ಟಿವಿ ರಿಮೋಟ್ ನ ಕಂಟ್ರೋಲ್ ಮಾಡ್ತೀರಾ ಹೇಗೆ, ದಟ್ ಈಸ್ ಬಿಕಾಸ್ ಆಫ್ ಇನ್ಫ್ರಾರೆಡ್ ಲ್ಯಾಂಪ್ಸ್. ಏನು, ದಟ್ ಈಸ್ ಬಿಕಾಸ್ ಆಫ್ ಇನ್ಫ್ರಾರೆಡ್ ಲ್ಯಾಂಪ್ಸ್. ಇಲ್ಲಿ ಇನ್ಫ್ರಾರೆಡ್ ರೇಡಿಯೇಷನ್ ಇಡ್ತೀರಿ, ಅಲ್ಲಿ ನಿಮ್ಮ ಟಿವಿನಲ್ಲಿ ಡಿಟೆಕ್ಟರ್ ಇರುತ್ತೆ. ಇಲ್ಲಿಂದ ನೀವೇನೇ ಆಕ್ಸೆಸ್ ಕೊಡ್ತೀರಾ ಆ ಇನ್ಫ್ರಾರೆಡ್ ಅಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ಹೌ ದ ಇನ್ಫ್ರಾರೆಡ್ ಲೈಟ್ ಈಸ್ ಬೀಂಗ್ ಡಿಸೈನ್ಡ್. ಓಕೆ, ಇದಾದ ನಂತರ ವಿಸಿಬಲ್ ಲೈಟ್ ಕಡೆ ಬಂದ್ರೆ ಲೈಫೈ ನಲ್ಲಿ ಯೂಸ್ ಮಾಡ್ತೀವಿ. ಎಲ್ಲಾ ಕಡೆ ಸೈಟ್ಸ್, ಕಲರ್ಸ್ ನೋಡಿ. ಫೋಟೋಸಿಂಥಸಿಸ್ ಪ್ರಾಸೆಸ್ ಅಲ್ಲಿ ನಾವು ವಿಸಿಬಲ್ ಲೈಟ್, ಫೋಟೋಸಿಂಥಸಿಸ್ ಅಂದ್ರೆ ನಡೆಯುವಂತಹ ಪ್ಲಾಂಟ್ ಅಲ್ಲಿ ನಡೆಯುವಂತಹ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್. ಓಕೆ, ಕ್ಯಾಮ್ರಾಸ್ ಅಲ್ಲಿ ಸಹ ಯೂಸ್ ಮಾಡ್ತೀವಿ. ಆದ ನಂತರ ವಿಸಿಬಲ್ ಲೈಟ್ ಕ್ಯಾಮ್ರಾಸ್ ಅಲ್ಲಿ ಯಾಕೆ ಯೂಸ್ ಮಾಡ್ತೀವಿ, ಫ್ಲಾಶ್. ಓಕೆ, ಅದಾದ ನಂತರ ಬಲ್ಬ್ಸ್ ಅಲ್ಲಿ ಸಹ ನಾವು ಯೂಸ್ ಮಾಡೋದು ವಿಸಿಬಲ್ ಲೈಟ್ ರೇಂಜ್ ಆಫ್ ವೇವ್ ಲೆಂತ್ ಅಂಡ್ ಫ್ರೀಕ್ವೆನ್ಸಿನೇ. ಅಲ್ಟ್ರಾ ವೈಲೆಟ್ ವೇವ್ಸ್ ಅಂತ ಬಂದಾಗ ಇಲ್ಲಿ ಇದು ನಾವು ಜಾಸ್ತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಲ್ಲ ಮೆಡಿಕಲ್ ಅಪ್ಲಿಕೇಶನ್ಸ್ ಅಂತ ತಿಳ್ಕೊಬಹುದು. ಏನು ಮೆಡಿಕಲ್ ಅಪ್ಲಿಕೇಶನ್ಸ್ ನೆನ್ಪಿಟ್ಕೊಳ್ಳಿ. ಆಲ್ ಟೈಪ್ಸ್ ಆಫ್ ಮೆಡಿಕಲ್ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಕಿಲ್ಲಿಂಗ್ ದ ಮೈಕ್ರೋಬ್ಸ್. ಸ್ಟೆರಿಲೈಸರ್ಸ್ ಅಂತ ಏನು, ಈಗ ನಾವು ಸ್ಟೆರಿಲೈಸ್ ಅಂತಂದ್ರೆ ದೂರದಿಂದನೇ ಆ ಎಕ್ವಿಪ್ಮೆಂಟ್ ನ ಮೇಲಿರೋ ಬ್ಯಾಕ್ಟೀರಿಯಾಸ್ ನ ಕಿಲ್ ಮಾಡಬೇಕು. ಅದನ್ನ ನಾವು ಸ್ಟೆರಿಲೈಸೇಷನ್ ಅಂತ ಕರಿತೀವಿ. ಇನ್ನು ಯೂಶುವಲಿ ಬಿಸಿ ಮಾಡಿ ಸಹ ಮಾಡ್ತಾರೆ. ಬಿಸಿ ಮಾಡಿದ ನಂತರ ವಾಟರ್ ಅಲ್ಲಿ ಹಾಕ್ಬಿಟ್ಟು ಎಲ್ಲ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ನ ಸ್ಟೆರಿಲೈಸೇಷನ್ ಅಂತ ಒಂದು ಚೇಂಬರ್ ಬರುತ್ತೆ. ಆ ಚೇಂಬರ್ ಅಲ್ಲಿ ಹಾಕಿದೆ ಏನಾಗುತ್ತೆ, ಸ್ವಲ್ಪ ಹೀಟ್ ಮಾಡ್ತಾರೆ. ಹೀಟ್ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಅದನ್ನ ಅಲ್ಟ್ರಾವೈಲೆಟ್ ರೇಸ್ ಗಳಿಗೆ ಸ್ಕ್ಯಾನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ಮೇಲಿರೋಂತಹ ಬ್ಯಾಕ್ಟೀರಿಯಾಸ್, ಡರ್ಟ್, ಡಿಫರೆಂಟ್ ಟೈಪ್ಸ್ ಆಫ್ ವೈರಸಸ್ ಎಲ್ಲಾನು ಕಿಲ್ ಆಗೋಗುತ್ತೆ. ಓಕೆ, ವಿಟಮಿನ್ ಡಿ ಗೆ ಸಹ ವೆರಿ ಇಂಪಾರ್ಟೆಂಟ್. ವಿಟಮಿನ್ ಡಿ ಗಾಯ್ಸ್, ವಿಟಮಿನ್ ಡಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಯಾವುದಕ್ಕೆ, ಅಲ್ಟ್ರಾವೈಲೆಟ್ ರೈಸ್, ಸೂರ್ಯದಿಂದ ಬರುವಂತಹ ವಿಟಮಿನ್ ಡಿ ಜಾಸ್ತಿ ಪ್ರಮಾಣ ಬಂದರೆ ಡೇಂಜರ್. ಮಿನಿಮಮ್ ಅಲ್ಲೇ ತಗೋಬೇಕು. ಓಕೆ, ಮಿನಿಮಮ್ ಕ್ವಾಂಟಿಟಿನಲ್ಲೇ ತಗೋಬೇಕು, ಅದಕ್ಕೂ ಲಿಮಿಟ್ ಇದೆ. ಇದರಲ್ಲಿ ವೇವ್ಸ್ ಗೈಸ್, ಇವೆಲ್ಲ ನಾವು ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಡಿಸ್ಕಸ್ ಮಾಡ್ತಾ ಇದೀವಿ, ಇದರಲ್ಲಿ ಎಲ್ಲ ಹೇಗೆ ಅಂತಂದ್ರೆ ಜಾಸ್ತಿ ಬಂದ್ರೆ ಡೇಂಜರ್, ಕಡಿಮೆ ಇದ್ರೆ ಇನ್ಸಫಿಷಿಯನ್ಸಿ.
ಬೇಕಾಗಿರೋಷ್ಟು ವೇವ್ ಫಾರ್ಮಿನ ರೇಂಜ್ ಅದರ ಇಂಟೆನ್ಸಿಟಿ ಅಷ್ಟೇ ಬೇಕು. ಅದಕ್ಕಿಂತ ಜಾಸ್ತಿ ಏನು ಇದನ್ನೆಲ್ಲ ಯಾವ್ದು ಫಾರ್ಮ್ ಅಲ್ಲಿ ನಾವು ಮೆಷರ್ ಮಾಡ್ಬೋದು, ಎನರ್ಜಿ ಎಷ್ಟು ಎನರ್ಜಿ ಬೇಕು ಅಷ್ಟು ಎನರ್ಜಿ ಮಾತ್ರನೇ ನಾವು ಯುಟಿಲೈಸ್ ಮಾಡ್ಬೇಕು. ಬಿಟ್ರೆ ಇನ್ನೂ ಜಾಸ್ತಿ ಯುಟಿಲೈಸ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ಹಾರ್ಮ್ಫುಲ್ ಫಾರ್ ಅವರ್ ಪರ್ಪಸಸ್. ಹಾರ್ಮ್ಫುಲ್ ಆಗ್ಬಿಡುತ್ತೆ ಗೈಸ್, ಹಾರ್ಮ್ಫುಲ್ ಆಗುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ, ಅದು ವೆರಿ ಇಂಪಾರ್ಟೆಂಟ್. ಇದಾದ ನಂತರ ಎಕ್ಸ್ರೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಕ್ಸ್ರೇಸ್ ಬಂದ್ಬಿಟ್ಟು ನೋಡಿ ಗೈಸ್, ಹೆಲ್ತ್ ಅಲ್ಲಿ ಯೂಸ್ ಮಾಡ್ತೀವಿ, ಸೆಕ್ಯೂರಿಟಿ ಚೆಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಡಯಾಗ್ನೋಸಿಸ್ ಅಲ್ಲಿ ಯೂಸ್ ಮಾಡ್ತೀವಿ, ಆ ನಂತರ ಎಕ್ಸ್ರೇ ಸ್ಕ್ಯಾನಿಂಗ್ಸ್ ಅಲ್ಲಿ ಸಹ ಯೂಸ್ ಮಾಡ್ತೀವಿ. ಓಕೆ, ಹೆಲ್ತ್ ಅಲ್ಲಿ ಅಂತ ಎಲ್ಲ ಡಯಾಗ್ನೋಸಿಸ್, ಓಕೆ, ಸೆಕ್ಯೂರಿಟಿ ಚೆಕ್, ಡಯಾಗ್ನೋಸಿಸ್, ಆದ ನಂತರ ಎಕ್ಸ್ರೇ ಸ್ಕ್ಯಾನ್. ಇದಾದ ನಂತರ ನೆಕ್ಸ್ಟ್ ಗಾಮಾ ರೇಸ್, ವೆರಿ ವೆರಿ ಇಂಪಾರ್ಟೆಂಟ್ ರೇಸ್. ಇದನ್ನು ಸಹ ನಾವು ಸ್ಟೆರಿಲೈಸೇಷನ್ ಯೂಸ್ ಮಾಡ್ತೀವಿ. ಸ್ಟೆರಿಲೈಸೇಷನ್ ಯೂಸ್ ಮಾಡೋದು ಅಲ್ಟ್ರಾವೈಲೆಟ್ ರೇಸ್ ಹಾಗೂ ಗಾಮಾ. ಆದ್ಮೇಲೆ ರೇಡಿಯೋ ಥೆರಪಿ ಅಂತ ಒಂದು ಬರುತ್ತೆ, ರೇಡಿಯೋ ಥೆರಪಿಗೂ ಸಹ ನಾವು ಯೂಸ್ ಮಾಡ್ತೀವಿ. ಅಂಡ್ ಕೆಮೊಥೆರಪಿ ಅಂತಾನು ಬರುತ್ತೆ. ಕೆಮೊಥೆರಪಿ ಅಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋದಕ್ಕೂ ಸಹ ನಾವು ಗಾಮಾ ರೇಸ್ ನ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಈಸ್ ವಾಟ್ ಆಲ್ ಅಬೌಟ್ ಅವರ್ ಅಪ್ಲಿಕೇಶನ್ಸ್ ಆಫ್ ಡಿಫರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಗೈಸ್. ಓಕೆ, ಸೊ ಇದನ್ನ ವಾಚ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತನಕ ವಾಚ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಅಲ್ಲಿ ನಾವು ಏನ್ ಮಾಡೋಣ, ವಿಲ್ ಡಿಸ್ಕಸ್ ದ ಲೈಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಐ ಮೀನ್ ದ ವಿಸಿಬಲ್ ಲೈಟ್, ಮೋರ್ ಆನ್ ದ ವಿಸಿಬಲ್ ಲೈಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಗುಡ್ ಡೇ.